ಹಾಯ್ ಎಲ್ರಿಗೂ. ಇವು ಗಣಪತಿ ಹಬ್ಬ ಹೇಗೂ ಬರ್ತಾಯಿದೆ. ಸಿಹಿ ಕಡುಬು ಹೇಗೆ ಮಾಡೋದು ಅಂತ ನೋಡೋಣ. ಒಂದು ಪ್ಯಾನಲ್ಲಿ ಒಂದು 2 ಸ್ಪೂನ್ ತುಪ್ಪ ಹಾಕ್ಕೊಂಡು ಅದಕ್ಕೆ ಹಸಿ ಕೊಬ್ಬರಿ ಹಾಕ್ಕೊಂಡು ಒಂದು ಬಟ್ಲು ಹಾಕ್ಕೊಳ್ತಾ ಇದ್ದೀನಿ ನಾನು ಮೆಜರ್ಮೆಂಟಲ್ಲಿ. ಮತ್ತು ಅದೇ ಬೌಲಲ್ಲಿ ಬೆಲ್ಲ ತೊಗೊಳ್ತಾ ಇದ್ದೀನಿ ನಾನು. ಇದೆಲ್ಲ ರೆಡಿ ಆಗೋಷ್ಟರಲ್ಲಿ ಇನ್ನು ಇಲಾಚಿ ಪೌಡ್ರ್ ರೆಡಿ ಮಾಡ್ಕೊಂಡಿದ್ದೆ. ಇದನ್ನು ಭಾಳಕ್ಕೆ ಬೇಯಿಸೋಕೆ ಹೋಗಬೇಡಿ, ಬೇಗ ಬೆಲ್ಲ ಕರಗಿದ ತಕ್ಷಣವೇ ಇದು ತೆಗೆದುಬಿಡಿ. ಇಲಾಚಿ ಪೌಡ್ರ್ ಹಾಕ್ಕೊಂಡು ಎತ್ತಿಟ್ಕೊಂಬಿಡಿ, ತಣ್ಣಗಾಗಲಿ ಸ್ವಲ್ಪ. ಮತ್ತು ಇನ್ನೊಂದು ಖಾಲಿ ಬೌಲಲ್ಲಿ 1 ಬಟ್ಲು ಅಕ್ಕಿ ಹಿಟ್ಟಿಗೆ 2 ಸ್ವಲ್ಪ ಕಡಿಮೆ ಅಷ್ಟು ನೀರು ಹಾಕ್ಕೊಳ್ಳಿ. ಸ್ವಲ್ಪ ಉಪ್ಪು, ಬೆಲ್ಲ, ತುಪ್ಪ ಹಾಕ್ಕೊಳ್ಳಿ. ಬೆಲ್ಲ ಹಾಕ್ಕೊಳೋದ್ರಿಂದ ನಮಗೆ ಅಕ್ಕಿ ಹಿಟ್ಟಿದು ಮೇಲ್ಗಡೆ ಲೇಯರು ಸಪ್ಪೆ ಬರೋದಿಲ್ಲ. ಹಾಗೆ 1 ಬೌಲ್ ಅಕ್ಕಿ ಹಿಟ್ಟು ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಮುದ್ದೆ ಥರ ಮಾಡ್ಕೊಳ್ಳಿ. ಸ್ವಲ್ಪ ಕೈಗೆ ಅಂಟಬಾರ್ದು, ಅದೇ ರೀತಿಯಾಗಿ ಸ್ವಲ್ಪ ಹೊತ್ತು ಗ್ಯಾಸ್ ಮೇಲೆ ಇದು ಮಾಡಿಕೊಂಡು ಸಿಮ್ಮಲ್ಲಿ ಇಟ್ಕೊಂಡು ಆಮೇಲೆ ಆಫ್ ಮಾಡಿಕೊಂಡು ಮತ್ತು ಇನ್ನು ಸ್ವಲ್ಪ ಇದೆಲ್ಲ ಮಿಕ್ಸ್ ಮಾಡಿಕೊಂಡು ಒಂದು ಪ್ಲೇಟು ಮುಚ್ಚಿಟ್ಬಿಡಿ ಸ್ವಲ್ಪ ಹೊತ್ತು. ಹಾಗೆ ಒಂದು ಬಾಳೆ ಎಲೆ ತೊಗೊಂಡಿದ್ದೀನಿ ನಾನು. ಅದನ್ನು ಸ್ವಲ್ಪ ಹೀಟ್ಗೆ ಅದು ನೀರಿನ ಅಂಶ ಇದಾಗಲಿ ಅಂತ ಹೇಳ್ಬಿಟ್ಟು ಸ್ವಲ್ಪ ಮೇಲ್ಗಡೆ ಲೇಯರ್ ಮಾತ್ರ ಇದು ಮಾಡ್ತಾಯಿದ್ದೀನಿ. 2 ಬಾಳೆ ಎಲೆ ತೊಗೊಂಡಿದ್ದೆ ನಾನಿಲ್ಲಿ. ಈ ಥರ ಮಾಡಿ ಎತ್ತಿಟ್ಕೊಳ್ಳಿ. ಇವಾಗ ಅಕ್ಕಿ ಹಿಟ್ಟು ತಣ್ಣಗಾಗಿದೆ. ಈಗ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಚೆನ್ನಾಗಿ ಮೃದುವಾಗಿ ನಾದ್ಕೊಳ್ಳಿ. ಈಗ ನಾದ್ಕೊಳೋದ್ರಿಂದ ಇಲ್ಲಿ ಗಂಟಿದ್ರೂ ಇದಾಗುತ್ತೆ, ಲೇಯರು ನಾವು ಕಡುಬು ಸೀಳೋದಿಲ್ಲ, ಚೆನ್ನಾಗಿ ಬರುತ್ತೆ. ಇಡ್ಲಿ ಪಾತ್ರೆಯಲ್ಲಿ 1 ಗ್ಲಾಸ್ ನೀರು ಹಾಕ್ಬಿಟ್ಟು ನಾನು ಇಡ್ಲಿ ಪ್ಲೇಟ್ ಇಡ್ತಾಯಿದ್ದೀನಿ. ಆ ಕಡೆ ನೀರು ಕಾಯೋಷ್ಟೊತ್ತಿಗೆ ನಾನು ಬಾಳೆ ಎಲೆ ಚಿಕ್ಕದಾಗಿ ಕಟ್ ಮಾಡಿಕೊಂಡು ಅಕ್ಕಿ ಹಿಟ್ಟನ್ನು ಅದ್ರ ಮೇಲೆ ನೀಟಾಗಿ ರೌಂಡಾಗಿ ಮಾಡಿಕೊಂಡು ಹಾಗೆ ಕೊಬ್ಬರಿ ಸಿಹಿಯನ್ನು ನಾನು ಅದರೊಳಗೆ ಇಟ್ಕೊಳ್ತೀನಿ. ಅದರಲ್ಲಿ ಇಟ್ಕೊಂಡು ನಾವು ಕಡುಬು ಹೇಗೆ ಮಾಡ್ತೀವಲ್ಲ ಅದೇ ರೀತಿಯಾಗಿ ಒತ್ತಿಬಿಡಿ. ಅದನ್ನೆಲ್ಲ ಒತ್ಕೊಂಡಾದ್ಮೇಲೆ ಒಂದೊಂದನ್ನೇ ನಾವು ಏನು ಮಾಡೋಣ, ಇವಾಗ ಆಲ್ರೆಡಿ ನಾವು ನೀರು ಕಾಯೋದಕ್ಕೆ ಇಟ್ಟಿದ್ದೀವಲ್ಲ ಇಡ್ಲಿ ಪಾತ್ರೆಯಲ್ಲಿ, ಆ ಪ್ಲೇಟ್ ಮೇಲೆ ಈ ರೀತಿಯಾಗಿ ಎಲ್ಲ ಜೋಡಿಸ್ಕೋಬೇಕಾಗುತ್ತೆ. ನೋಡಿ, ಇದೇ ರೀತಿಯಾಗಿ ಅಷ್ಟು ಮಾಡ್ಕೊಳ್ತಾ ಇದ್ದೀನಿ ನಾನು. ಅದೇ ಮೆಥಡಲ್ಲಿ ಈ ರೀತಿಯಾಗಿ ಅಷ್ಟು ಮಾಡಿಕೊಂಡು ನಾನು ಒಬ್ಬೊಬ್ರು ಹಿಟ್ಟು ಹಾಕ್ಕೊಂಡು ಲಟ್ಟಿಸ್ಕೊಳ್ತಾರೆ. ಅದರ ಅವಶ್ಯಕತೆ ಇಲ್ಲ, ಯಾಕಂದರೆ ಅಕ್ಕಿ ಹಿಟ್ಟು ಮೃದುವಾಗಿ ಬಂದಿದೆ, ಇಲ್ಲಿ ಚೆನ್ನಾಗಿದೆ. ಕೈಯಲ್ಲಿ ಇದು ಮಾಡಿದ್ರೆ ಅದು ಅಗಲ ಆಗೋಗುತ್ತೆ. ನೋಡಿ, ಎಲ್ಲ ಇಟ್ಕೊಂಡು ನಾನು ನೀಟಾಗಿ ಒಂದು 5 ನಿಮಿಷ ಸಿಮ್ಮಲ್ಲಿ ಇಟ್ಕೊಂಡು ಬೇಯಿಸ್ಕೊಂಬಿಡಿ. ಇವಾಗ ಸಿಹಿ ಕಡುಬು ರೆಡಿಯಾಗಿದೆ. ಗಣಪತಿ ಹಬ್ಬಕ್ಕೆ ಯಾವಾಗಲಾದ್ರೂ ಹಬ್ಬದಲ್ಲಿ ಬೇರೆ ಹಬ್ಬದಲ್ಲೂ ಮಾಡ್ಕೊಂಡು ತಿನ್ನೋಕ್ಕೂ ಚೆನ್ನಾಗಿರುತ್ತೆ. ಈ ರೀತಿಯಾಗಿ ಟ್ರೈ ಮಾಡಿ ಅನ್ಸುತ್ತೆ. ಥ್ಯಾಂಕ್ ಯು.